SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆಲವು ಎರಡೆರಡು ಸರಿ ಸಿನಿಮಾ ನೋಡಿದ್ರೆ ಇವಾಗ ಅರ್ಥ ಆಗಿದೆ ಸಿನಿಮಾದ ಒಂದು ಕ್ವಾಲಿಟಿ ಏನು ಅಂತ ನೋಡ್ತಾರೆ. ಖುಷಿ ಇದೆ ಸರ್ ಅಂತ ಸಿನಿಮಾ ಬಗ್ಗೆ ಈ ಥರದ ಒಂದು ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಏನಾಗಿದೆ, ಇದು ಒಂದು ಬೇರೆ ಥರದ ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಕುತೂಹಲ ಜಾಸ್ತಿ ನೋಡ್ಬಂದಿದೆ. ರೆಗ್ಯುಲರ್ ಆಗಿ ಹಾಡು ಫೈಟು ಈ ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟ್ರಲ್ಲಿ ಕೂರಿಸಂಥ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರೋಂಥ ಈ 45ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರೆ. ಭಾಳ ಖುಷಿ ಆಗ್ತದೆ. ಸ್ಪೆಷಲಾಗಿ ಕೊನೆಯ 20 ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡಿಕೊಂಡ್ರೆ ನಂಗೆ ಭಾಳ ಖುಷಿಯಾಗಿದೆ. ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ, ಇದು ನಾನು ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ಆ ದೈವಶಕ್ತಿನೇ ಮಾಡಿಸಿರೋದು. ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ 3.5 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ನೀವು ಕಾಪಾಡಿ. ಸರ್, ಇಂಡಿಯಾದಲ್ಲಿ ದೇವರುಗಳ ನಾಡು, ಅದ್ರ ಜೊತೆ ಸಾಕಷ್ಟು ಸಂಸ್ಕೃತಿ ಮತ್ತು ಆಚರಣೆಗಳಿದೆ. ಬಟ್ ಇದೆಯಲ್ಲ ಸರ್ 45 ಡೇಸ್ ಗರುಡ ಅನ್ನೋದು, ಅದನ್ನು ಡಿಕೋಡ್ ಮಾಡೋದೇ ಭಾಳ ಕಷ್ಟ, ಅಂದರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದು ತುಂಬ ದೊಡ್ಡ ಚಾಲೆಂಜ್ ಅದು. ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದೀರಿ. ಇದು ಏನಂದರೆ ನಮಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ. ಹಾಗಂದರೆ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು. ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗಿಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನು ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತು ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆ ಇದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾರ್ಯಗಳಂದರೆ ಏನು, ಆ ಕಾರ್ಯದ ಮಹತ್ವಗಳಂದರೆ ಏನು. ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊತಾರೆ. ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೋಬೋದು. ಹಾಗೂ ನಮ್ಮನ್ನು ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದನೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ. ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಬೋರ್ ಮಾಡಿದೆ, ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಅದರೊಳಗೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನಪಟ್ಟು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದೇ 45. ದಯಮಾಡಿ ನೋಡಿ, ಗರುಡ ಪುರಾಣನ ಇನ್ನೂ ಹೆಚ್ಚಾಗಿ ಯೂತ್ಸ್ಗೆ, ಫ್ಯಾಮ್ಲಿಗೆ ಗೊತ್ತಾಗಂಗೆ ಮಾಡಿ. ಶಿವಣ್ಣನ ಬಗ್ಗೆ ಹೇಳಿದರೆ ಶಿವತಾಂಡವ ಅಂತ ತೆರೆ ಮೇಲೆ ಇಲ್ಲ, ಗರುಡ ಪುರಾಣದ ಬಗ್ಗೆ ನಾನು ಕಂಪ್ಲೀಟಾಗಿ ಭಾಳಷ್ಟು ಗುರುಗಳ ಹತ್ರ ತಿಳ್ಕೊಂಡೆ. ಆಮೇಲೆ ನಾನೇ ಕೈಯಿಂದ ಅದೆಲ್ಲ ಶಾಸ್ತ್ರೋತ್ತರವಾಗಿ ಮಾಡಿರೋದ್ರಿಂದ ನಾನೇನು ಫಿಲ್ಮಲ್ಲಿ ಗರುಡ ಪುರಾಣ ತೋರಿಸಿದ್ದೀನಿ ಅದಷ್ಟು ವಿಚಾರಗಳನ್ನ ಎಲ್ಲ ಗುರೂಜಿಗಳ ಹತ್ರ ಕೇಳಿ ಭಾಳಷ್ಟು ಜನರ ಹತ್ರ ಅಪ್ರೂವಲ್ ತೊಗೊಂಡು ಅದನ್ನು ಮಾಡಿದ್ದೀನಿ. ಸೊ ಯಾರೇ ಇವತ್ತವರೆಗೂ ನೋಡಿದಾರೆ ಎಲ್ಲರೂ ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ, ಸರ್ ಹೆಂಗೆ ಇದನ್ನು ಇಷ್ಟು ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಹೇಳಿದ್ದೀರಾ ಅಂತ. ಅದು ಭಾಳ ಸಂತೋಷ ಆಗ್ತದೆ. ನನಗೆ ಗೊತ್ತಾಗೋಲ್ಲ ಸರ್, ಅದು ನಿರ್ದೇಶಕ ನನ್ನ ಹೊರಗಡೆ ಇದ್ದಾನೆ ಅನ್ನೋದು ನನಗೆ ಇವಾಗ ಗೊತ್ತಾಗಿದ್ದು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟಾಗಿ ಕತೆ ಬಂತು. ಇದು ಶಿವಣ್ಣ ಅವರು ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ, ಯಾಕಂದರೆ 3 ಜನ ಸ್ಟಾರ್ಗಳನ್ನ ತುಂಬ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದೀರಾ. ಇಲ್ಲಿದೆ ಸ್ಟಾರ್ ವಾರು, ಫ್ಯಾನ್ಸ್ ವಾರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗೆ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದೆ. ಒಬ್ಬ ಭಾಳ ಕ್ಯೂಟಾಗಿ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಆಗ ಆ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರಿಗೆ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತವರು ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಈ ರೀತಿಯಾದಂಥ ಕಥೆ ಮುಟ್ಟೋದಕ್ಕೆ ಅವರ ಪರ್ಸನಲ್ ಲೈಫಲ್ಲಿ ಆದಂಥ ಕೆಲವೊಂದು ಡಿಸ್ಟರ್ಬೆನ್ಸ್ ಅಂದರೆ ಸಹೋದರ ಸಾವು ತುಂಬ ಮಾಡಿದ್ರಿ ಅಂತ ನಿಮ್ಗೆ ಅದೇ ಯಾಕೆ ಅಷ್ಟೊಂದು ಕಾಡ್ತು ಅಂತ? ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಏನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು
ಆ ಶಾಸ್ತ್ರಗಳು ನನ್ನ ತುಂಬ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ. ನಾನು ಎಮೋಷ್ನಲಿ ಅವರು ಏನು ಪಯಣ ಮುಂದಕ್ಕಿದೆ ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರೂ ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ. ಅವರು ಸತ್ತ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡಬೇಕಾದ್ರೆ ಗೊತ್ತಾಗಿದ್ದು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ, ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಶಾಸ್ತ್ರದ ಬಗ್ಗೆ. ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟ್, ಪ್ರತಿಯೊಬ್ಬರೂ ಅದನ್ನು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲರೂ ಸನಾತನಿಗಳಾಗಿ ಫಾಲೋ ಮಾಡಬೇಕು. ಆಚರಣೆಗಳ ಜೊತೆಗೆ ಸಿನಿಮಾ ನೋಡ್ತಾ ಇದ್ದೀನಿ ಮಗಳ ಅಪ್ಪ ಪ್ರೌಡ್ ಆಫ್ ಬಗ್ಗೆ ಅದ್ರ ಬಗ್ಗೆ ಹೇಳೋದು ಭಾಳ ಸಂತೋಷ ಆಯಿತು. ಯಾಕಂದರೆ ಈ 3-4 ವರ್ಷದಿಂದ ಫ್ಯಾಮ್ಲಿನ ಭಾಳ ದೂರದಲ್ಲಿ ಇದ್ಬಿಟ್ಟಿದ್ದೀನಿ. ಅವ್ರುಗಳು ಏನು ಕಂಪ್ಲೇಂಟ್ ಮಾಡಿಲ್ಲ, ಅವರು ಮಾಡಲಿ ಅಂತ ಬಿಟ್ಟರು. ಬಟ್ ನನ್ನ ಮಗಳು ಫಿಲ್ಮ್ ಮೊನ್ನೆ ನೋಡಿಬಿಟ್ಟು ಭಾಳ ಖುಷಿಪಟ್ಟರು, ಭಾಳ ಸಂತೋಷ. ಸರ್ ಮೂವಿ ಜೊತೆಯಲ್ಲಿ ಈಗ ಮ್ಯೂಸಿಕ್ ಅದ್ಭುತವಾಗಿ ಮೂಡಿದೆ, ಒಂದು ಹೊಸ ಜಾನರನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಏನಾದರೂ ಮಾಡಿದ್ದಾರೆ? ಖಂಡಿತವಲ್ಲ ಸರ್, ಈ ಕಥೆನೇ ತುಂಬ ಹೊಸದಾಗಿರೋದ್ರಿಂದ ಮ್ಯೂಸಿಕ್ಕು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ. ಒಂದೊಂದು ತೊಗೊಂಡೋಗ್ಬೇಕು. ಆದ್ದರಿಂದ ಭಾಳ ಟೈಮ್ ತೊಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕೇ ಬೇರೆ ಇರುತ್ತೆ, ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ಶಿವಣ್ಣಾಗ ಒಂದು 2-3 ಟ್ರ್ಯಾಕ್ ಇರುತ್ತೆ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಥರ ಇರುತ್ತೆ. ಸೊ ಭಾಳಷ್ಟು ಕೆಲಸ ಮಾಡಿ ನೋಡಿದವರೆಲ್ಲರೂ ಅರ್ಧನಾರೀಶ್ವರಂದು ಇನ್ನು ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತ ಹೇಳ್ತಿದ್ದಾರೆ. ಅದು ಒಳ್ಳೆ ವಿಷಯ. ಯಾವತ್ತು ಆಡಿಯನ್ಸು ಇನ್ನೂ ಬೇಕಿತ್ತು ಅಂತಲೇ ಹೇಳಬೇಕು. ಸೊ ನಮಗೆ ಅದು ಸುಮಾರಷ್ಟು ಸೀನ್ಸು ನಮ್ಮ ತಲೆನಲ್ಲಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀವಿ. ಅಭಿಮಾನಿಗಳು ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲ ಪೂಜಿಸ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ. ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಎಲ್ಲರ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.